ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನೋಡಿ, ಇವತ್ತು ನಾನು ನಮ್ಮ ಮನೆ ಹತ್ರ ಇರೋ ತೋಟನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನುಗ್ಗೆ ಸೊಪ್ಪು ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಇದೆಲ್ಲ ನೋಡ್ಸೋಣ, ನಿಮಗೂ ತುಂಬ ಚೆನ್ನಾಗಿದೆ ವಾತಾವರಣ ಅಂತ ನೋಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಡಲೆ ಗಿಡ ನೋಡಿ ಹೆಂಗಿದೆ. ನುಗ್ಗೆ ಸೊಪ್ಪು ಗಿಡ ಇದೇನೆ ನೋಡಿ, ನುಗ್ಗೆ ಮರ ಅಂತೀವಿ ನಾವು. ಈ ಥರ ಸ್ವಲ್ಪ ಗಿಡಗಳಿದೆ, ಇನ್ನೂ ಚಿಕ್ಕ ಚಿಕ್ಕದು. ಅದಕ್ಕಾಗಿ ನಾನು ಎಲ್ಲ ಗಿಡದಲ್ಲೂ ಒಂದೆರಡೆರಡು ಕಡ್ಡಿ ಕಿತ್ಕೊತಾ ಇದ್ದೀನಿ. ಹಿಂಗೆ ಎಲ್ಲ ಗಿಡದಲ್ಲೂ ಒಂದು ಕಡ್ಡಿ ಎರಡು ಕಡ್ಡಿ ಆ ಥರ ನನಗಿಷ್ಟ ಆಗಿರೋ ಸೊಪ್ಪೆಲ್ಲ ಕಿತ್ಕೊತಾ ಇದ್ದೀನಿ. ಇವತ್ತು ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋಣ ಅಂತ. ಒಂದು ವಾರ ಆಗೋಯ್ತು ಬಸ್ಸಾರು ಮಾಡಿ. ಇವತ್ತು ಯಾಕೋ ಬಸ್ಸಾರು ತಿನ್ನಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋಣ ಅಂತಂದು ಎಲ್ಲ ಕಿತ್ಕೊತಾ ಇದ್ದೀನಿ. ಎಲ್ಲ ಗಿಡದಲ್ಲೂ ಒಂದೆರಡೆರಡು ಕಿತ್ಕೊಂಡು ನೋಡಿ, ಇಷ್ಟ ಆಗಿದೆ ಸೊಪ್ಪು, ಸಾಕಾಗುತ್ತೆ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಸೊಪ್ಪು. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಎಲ್ಲರೂ ತಿನ್ಬೋದು, ಏನೂ ಆಗಲ್ಲ. ತುಂಬ ಒಳ್ಳೆಯ ಸೊಪ್ಪು ಇದು. ನಾವಂತೂ ಯಾವಾಗಲೂ ತಿಂತಾನೆ ಇರ್ತೀವಿ. ನೋಡಿ, ಅಗಸೆ ಗಿಡ ಇದು ಎಷ್ಟು ಚೆನ್ನಾಗಿದೆ. ಅಡಿಕೆ ಗಿಡಕ್ಕೆ ನೆರಳಿರಬೇಕು ಅಂತ ಎಲ್ಲರೂ ಇಡ್ತಾರೆ. ಅಡಿಕೆ ಗಿಡ ಹಿಟ್ಟಾಗಿದ ತಕ್ಷಣವೇ ಇದನ್ನು ಅಗಸೆ ಗಿಡ ಹಿಂದೆನೇ ಇಡ್ತಾರೆ. ನಾವು ಅದೇ ಥರನೇ ಇಟ್ಟಿರೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಗಿಡಗಳೆಲ್ಲನೂ. ಇಲ್ಲಿ ಹೋಗ್ಬಿಟ್ರೆ ಅಂತೂ ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ. ಮನೆ ತೋಟ ಎರಡೂ ಒಂದೇ ಥರನೇ, ಆದ್ರೂ ಮನೆ ಒಳಗಡೆಯಿಂದ ಈ ತೋಟದಲ್ಲಿ ಬಂದರೆ ಬರಬೇಕು ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಇದು ಕಡಲೆ ಬೀಜ. ಏನಂದರೆ ಅಡಿಕೆ ಗಿಡ ಇಟ್ಮೇಲೆ ಮತ್ತೆ ಏನು ಬೆಳೆ ಇಡೋಕ್ಕಾಗಲ್ಲ. ಫಸ್ಟ್ ಟೈಮು ಒಂದು ಏನಾದರೂ ಇಟ್ಕೋಬೋದು, ಅದು ಸ್ವಲ್ಪ ದೊಡ್ಡದಾಗೋವರೆಗೂ. ಹಾಗಂತ ಏನಕ್ಕಾಗೆ ಖಾಲಿ ಬಿಡೋದು ಅಂತ ನಾವು ಕಡಲೆ ಬೀಜ ಹಾಕ್ಕೊಂಡಿದ್ದೀವಿ ಇಲ್ಲಿ. ಅದು ಸಹ ತುಂಬ ಚೆನ್ನಾಗಿ ಬಂದಿದೆ ಕಡಲೆ ಬೀಜ. ಎಲ್ಲ ಗಿಡನೂ ಚೆನ್ನಾಗಿದೆ ನೋಡಿ. ನುಗ್ಗೆ ಗಿಡ ಹೂವು ಹಾಕಿದೆ ಆಗಲೇ. ಇದೇನಂತ ಗೊತ್ತಾಯ್ತಾ ನಿಮಗೆ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಾವು ಬೀಜ ಹಾಕಿದ್ದೇ ಇಲ್ಲ, ಅದೇ ಉಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ಕೆಲವೊಂದೆಲ್ಲ ಬೀಜ ಇಟ್ಟು ಅದಕ್ಕೆ ಗೊಬ್ಬರ ನೀರು ಹಾಕ್ತಾಯಿದ್ರು ಅದು ನೀಟಾಗಿ ಬರಲ್ಲ, ಅಷ್ಟು ಚೆನ್ನಾಗಿ. ಇದು ಏನೂ ಇಲ್ಲ, ಅದೇ ಹುಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾಯಂತೂ ನೋಡ್ತಾ ಇರೋ ತುಂಬ ಚೆನ್ನಾಗಿದೆ. ಇದು ಔಡ್ಲ ಗಿಡ ಅಂತಾರೆ ನಮ್ಮ ಕಡೆ ಎಲ್ಲ. ಔಡ್ಲ ಗಿಡ ಅಂದರೆ ತಲೆಗೆ ಹರಳೆಣ್ಣೆ ಹಾಕ್ತಾರಲ್ವ, ನಮ್ಮ ಕಡೆ ಔಡ್ಲ ಎಣ್ಣೆ ಅಂತಾರೆ, ಕೆಲವರೆಲ್ಲ ಹರಳೆಣ್ಣೆ ಅಂತಾರೆ. ಆ ಎಣ್ಣೆ ಇದೇ ಕಾಯಿಂದನೇ ಮಾಡೋದು ನೋಡಿ. ಇದೇ ಗಿಡನೇ ಅದು. ಈ ಕಾಯಿ ಸ್ವಲ್ಪ ಎಲ್ಲ ಚೆನ್ನಾಗಿ ಒಣಗಿಸಿ ಇದ್ರ ಒಳಗಡೆ ಬೀಜ ಬರುತ್ತೆ, ಅದರಿಂದ ಹರಳೆಣ್ಣೆ ರೆಡಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ಕಾಯಂತೂ ಎಷ್ಟು ಚೆನ್ನಾಗಿ ಗುಚ್ಚು ಗುಚ್ಚು ಬಿಟ್ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಡ್ಲಿ ಅಂತ ಹಾಗೇ ಬಿಟ್ಟಿದ್ದೀವಿ. ಅದೊಂದು ಒಂದೇ ಗಿಡನೇ ಇದೆಲ್ಲ ನೋಡಿ, ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಅದು ತುಂಬ ಚೆನ್ನಾಗಿದೆ ನೋಡಿ. ಈಗೆಲ್ಲ ಕಿತ್ಕೊಂಡ್ಬಂದಿದ್ನೆಲ್ಲ ಸೊಪ್ಪು, ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈಗ ಸಾಂಬಾರು ಮಾಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಎಲ್ಲನೂ. ಈ ಥರ ಬಿಡಿಸ್ಕೊಂಡು ಸಾಂಬಾರು ಮಾಡೋದು. ಹಾಗೆ ನಮ್ಮ ಪಕ್ಕದ ಹೊಲದಲ್ಲಿ ಕಡಲೆ ಗಿಡ ಕಿತ್ತಿದ್ರು ನೋಡಿ. ಕಡಲೆ ಗಿಡ ಎಲ್ಲರಿಗೂ ಗೊತ್ತು. ಶೇಂಗಾ ಅಂತಾರೆ, ಕಡಲೆ ಗಿಡ ಅಂತ. ನಮ್ಮ ಕಡೆ ಎಲ್ಲ ಕಡಲೆಕಾಯಿ ನ್ಯಾಚುರಲ್, ನಮ್ಮದೆಲ್ಲ ಸ್ವಲ್ಪ ರಫ್ ಆ್ಯಂಡ್ ಟಫು ಭಾಷೆ. ಕಡಲೆ ಗಿಡ ಅಂತ ಕಿತ್ಬಿಟ್ಟು ನೋಡಿ, ಅದೆಲ್ಲ ಕಿತ್ತು ಈ ಥರ ಎಲ್ಲಂದ್ರೆ ಅಲ್ಲೇ ಹಾಕಿರ್ತಾರೆ ಕೆಲಸ ಕೂಲಿಯರು, ಕಡಲೆ ಗಿಡ ಕೀಳಕ್ಕೆ ಬಂದಿರೋರು. ಅದನ್ನೆಲ್ಲ ಒಂದು ಹತ್ರ ಹಾಕ್ಕೊಂಡು ಈ ಥರ ಜಲ್ಲೆಗೆ ತುಂಬಿಕೊಂಡು, ಒಂದು ಹತ್ರ ಎಲ್ಲ ಬಣವೆ ಅಂತೀವಿ, ಆ ಥರ ಬಣವೆ ಹಾಕ್ಕೊಂಡು ಅದನ್ನೆಲ್ಲ ಮತ್ತೆ ಕೆಲಸದವ್ರನ್ನ ಇಟ್ಕೊಂಡು ಬಿಡಿಸ್ಬೇಕು. ಕಡಲೆಕಾಯಿ ಅಂದರೆ ಎಷ್ಟು ಈಸಿಯಾಗಿ ನಾವು ತಿಂದುಬಿಡ್ತೀವಿ. ಪೀನಟ್ ಬಟರು, ಶೇಂಗಾ ಬರ್ಫಿ ಅಂತ, ಅದು ಇದು ಅಂತ, ಇದನ್ನು ರೆಡಿ ಆಗೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ರೈತರ ಕೆಲಸ ಅಂದರೆ ಇಷ್ಟು ಅಷ್ಟು ಅಲ್ಲ ಫ್ರೆಂಡ್ಸ್, ಹೆಂಗಿರುತ್ತೆ ಅಂತ ಗೊತ್ತು, ಅದನ್ನು ಅನುಭವಿಸೋರಿಗೆ ಅಷ್ಟೇ ಗೊತ್ತು. ನೋಡಿ, ಇವತ್ತು ನಮ್ಮ ಮನೆ ಹತ್ರ JCB ಬಂದಿದೆ. ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಹೂವಿನ ಗಿಡ ಇಡಬೇಕು ಇಲ್ಲೆಲ್ಲ ಸ್ವಲ್ಪ ಎತ್ತು ತೊಗು ಇತ್ತು, ಅದೆಲ್ಲ ಲೆವೆಲ್ ಮಾಡಿಸೋಣ ಅಂತ JCB ಕರೆಸಿದ್ದಾರೆ. ಎಲ್ಲ ಕೆಲಸ ಮಾಡ್ತಾಯಿದೆ. ಇದು ಅಷ್ಟೇ, 1 ಗಂಟೆಗೆ 1,000 ರೂಪಾಯಿ, ಮತ್ತು ಡ್ರೈವರಿಗೆ ಎಕ್ಸ್ಟ್ರಾ ಬ್ಯಾಟನ್ನು ಕೊಡಬೇಕು. ಎಷ್ಟು ಖರ್ಚಿರುತ್ತೆ ಅಂದರೆ ಅಷ್ಟೇ ಖರ್ಚಿರುತ್ತೆ ರೈತರದ್ದು. ರೈತರ ಕೆಲಸ ಏನಂದರೆ ಕೆಲಸ ಜಾಸ್ತಿ ಇರುತ್ತೆ, ಆದಾಯ ಕಮ್ಮಿ ಇರುತ್ತೆ. ಮಾಡಿಸ್ತಾನೆ ಇರ್ತಾರೆ. ಅದು ಬೆಳೆ ಇಟ್ಟ ಮೇಲೆ ಕೆಲವರು ಲಕ್ಕು ಚೆನ್ನಾಗಿ ಬರುತ್ತೆ, ಕೆಲವ್ರಿಗೆ ಚೆನ್ನಾಗಿ ಬರಲ್ಲ. ಹಾಗೆ ನಾವು ಸಹ ಇಲ್ಲಿವಾಗ ಹೂವಿನ ಗಿಡ ಇಡೋಣ ಅಂತ ಎಲ್ಲ ಲೆವೆಲ್ ಮಾಡಿಸ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಹೂವು ಹಿಟ್ಟಾದಮೇಲೆ JCB ಕೆಲಸ ಮಾಡಿಸ್ತಾ ಇದ್ದಾರೆ ನೋಡಿ. 1 ಗಂಟೆಗೆ ಎಷ್ಟು ಕ್ಲೀನ್ ಮಾಡಿಕೊಟ್ಟು ಹೋಯ್ತು ಅಂದರೆ ಅಷ್ಟೊಂದು ಕ್ಲೀನ್ ಮಾಡ್ತಿದ್ದೆ. ಎಷ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿದೆ. ತುಂಬ ಎತ್ತು ತೊಗಿತ್ತು ಇಲ್ಲಿ, ಮತ್ತು ಕಟ್ಟೆ ಥರ ಇತ್ತೆಲ್ಲ ಹೈಟಾಗಿ,
ಅದನ್ನೆಲ್ಲ ಈ ಥರ ನೋಡಿ, ಇದು ಮುಂದೆ ಚಿಕ್ಕ ಬೇಷನ್ ಅಂತಾರೆ, ಇದರಲ್ಲೆಲ್ಲ ಹೇರ್ಕೊಳ್ಳೋದು. ನಮ್ಮ ಭಾಷೆಗೆ ಹೆರಿಯೋದು, ಕೀಳೋದು ಅಂತೀವಲ್ಲ, ಆ ಥರ ಎಲ್ಲ ಕೀಳ್ತಾ ಇದೆ. ಇಟ್ಬಿಟ್ಟು ನೋಡಿ ಈ ಥರ ಎಲ್ಲ ಲೆವೆಲ್ ಮಾಡ್ತಾ ಇದ್ದಾರೆ JCBಯಲ್ಲಿ. ಅಷ್ಟು ಇರಲ್ಲ ರೈತರ ಕೆಲಸ ಅಂದರೆ. ಪ್ರತಿದಿನ ಏನೋ ಒಂದು ಇದ್ದೇ ಇರುತ್ತೆ ರೈತರ ಕೆಲಸ ಅಂದರೆ. ಡೈಲಿ ಕೆಲಸ ಮಾಡಿಸ್ತಾನೆ ಇರಬೇಕು, ಡೈಲಿ ಕೆಲಸ ಇದ್ದೇ ಇರುತ್ತೆ. ಮಣ್ಣೆಲ್ಲ ತೆಗೆದು ಸೈಡ್ಗೆ ಹಾಕ್ಕೊತಾ ಇದ್ದಾರೆ ನೋಡಿ. ಹಾಗೆ ಲೆವೆಲ್ ಮಾಡ್ತಾರೆ ಅದನ್ನು. ಅದೇ ಥರ ಇಲ್ಲಿ ನೋಡಿ, ಹಾಗೆ ಪುಟ್ಟದ ಕೋಳಿ ಎಷ್ಟು ಚೆನ್ನಾಗಿದೆ. ಪುಟ್ಟದಾಗೆಲ್ಲ ಮನೆ ಮುಂದೆ ಬಂದುಬಿಟ್ಟಿದೆ. ತಿನ್ನೋಕ್ಕೆ ಕಾಳು ಹಾಕಿದ ತಕ್ಷಣ ಈ ಥರ ಎಲ್ಲ ಮನೆ ಮುಂದೆ ಬಂದುಬಿಡ್ತವೆ. ಇದೆಲ್ಲ ನಮ್ಮ ಮನೇಲಿ ಸಾಕಿರೋ ಕೋಳಿನೇ. ಎಷ್ಟು ಚೆನ್ನಾಗಿದೆ, ಪುಟ್ಟದು ದೊಡ್ಡದು ಎಲ್ಲ ಇದೆ. ಇದು ಹುಂಜ ಅಂತೀವಿ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ಲ, ಇದನ್ನು ಹುಂಜ ಅಂತೀವಿ. ದೊಡ್ಡದು ಇದೆಯಲ್ಲ, ದಪ್ಪ ಇದೆಯಲ್ಲ ಅದು. ಇದನ್ನೇ ಹುಂಜ ಅನ್ನೋದು ನೋಡಿ. ಅದು ಯಾವ ಕೋಳಿಗೂ ತಿನ್ನೋಕ್ಕೆ ಬಿಡ್ತಾ ಇಲ್ಲ, ಹಂಗೆ ಅಟ್ಟಾಡಿಸ್ತಾ ಇದೆ ಎಲ್ಲ ಕೋಳಿಗೂ. ಎಲ್ಲ ನನಗೆ ಬೇಕು ಅನ್ನೋ ಥರ ಆಡ್ತಾ ಇದೆ ಅದು. ಎಷ್ಟು ಚೆನ್ನಾಗಿದೆ ಕೋಳಿ ಮರಿಗಳು ಎಲ್ಲನೂ. ಪುಟ್ಟ ಕೋಳಿ ಎಲ್ಲ. ಅದಕ್ಕೇನೋ ಒಂದು ಕಾಳು, ರಾಗಿ, ಸಜ್ಜೆ, ಜೋಳ ಏನಾದರೂ ಡೈಲಿ ಹಾಕ್ತಾನೆ ಇರ್ತೀವಿ. ತಿನ್ಕೊಂಡೆಲ್ಲ ಹೆಂಗಿರ್ತಾನೆ ನೋಡಿ. ಹಾಗೆ ಇದು ರಾಗಿ ಹೊಲಕ್ಕೆ ನೀರು ಕಟ್ತಾ ಇದ್ದಾರೆ. ರಾಗಿ ಹೊಲ ಅಂತೀವಲ್ಲ, ಇದು ನೋಡಿ. ಅದಕ್ಕೆ ನೀರೆಲ್ಲ ಕಟ್ತಾ ಇದ್ದಾರೆ. ಈ ಥರ ಬಿಸಿಲಲ್ವ ಈಗ, 3 ದಿವಸಕ್ಕೊಂದ್ಸರಿ ನೀರು ಕಟ್ತಾನೆ ಇರ್ತಾರೆ. ಇದು 1 ಅವರ್ 2 ಅವರ್ ಆಗುತ್ತೆ ಇದಕ್ಕಿಷ್ಟು ನೀರು ಹಾರಿಸ್ಬೇಕು ಅಂದರೆ. ಚಿಕ್ಕ ಪಟ ಅಂತ ಮಾಡಿರ್ತಾರೆ. ಇದು ಒಟ್ಟಿಗೆ ಬಿಟ್ಬಿಟ್ರೆ ಹೋಗಲ್ಲ. ಚಿಕ್ಕದಾಗಿ ಪಟ ಮಾಡ್ಕೊಂಡು ಒಂದೊಂದು ಪಟಕ್ಕೆ ಒಂದೊಂದು ಸಾರಿ ಬಿಟ್ಕೊಂಡಿರ್ತಾರೆ, ಚೇಂಜ್ ಮಾಡಿಕೊಂಡು. ತುಂಬ ಕೆಲಸ ಇರುತ್ತೆ. ಇವತ್ತು ಫೈನಲಿ ನುಗ್ಗೆ ಸೊಪ್ಪು ಕಿತ್ತಿದ್ನಲ್ವ, ಅದರದ್ದು ಬಸ್ಸಾರು ನೋಡಿ. ರಾಗಿ ಮುದ್ದೆ ಊಟ ಹೇಗಿದೆ. ನೀವು ಈ ಥರ ಬಸ್ಸಾರು ಮಾಡ್ತೀರಾ? ನಿಮಗೂ ಇಷ್ಟ ಆಗುತ್ತಾ? ತಿಂದಿದ್ದೀರಾ ಯಾರಾದರೂ? ಎಲ್ಲರೂ ತಿಂತಾರೆ. ಬಸ್ಸಾರು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ನಮಗಂತೂ ಬಸ್ಸಾರು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಯಾವ ಥರ ಅನ್ನಿಸ್ತು ವಿಡಿಯೋ ಕಾಮೆಂಟ್ ಹಾಕಿ, ಏನು ಅನ್ನಿಸ್ತು ಅಂತ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೊಸ ಯೂಟ್ಯೂಬರ್ಸಿಗೆಲ್ಲ ಎನ್ಕರೇಜ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಟ್ ಫೈನಲಿ ಊಟ. ನಮಗಂತೂ ಇದು ತುಂಬಾ ಇಷ್ಟ ಬಿಡಿ.